ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯರ್ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಒಂದು ಹೊಸ ಡಿಸೈನ್ನ ತೋರಿಸ್ಕೊಡ್ತೀನಿ. ಈ ಥರ ಬ್ರೈಡಲ್ ಸ್ಯಾರಿ ಬಂದಿದೆ. ಇವತ್ತು ಗ್ರ್ಯಾಂಡಾಗೆ ಕುಚ್ಚು ಕಟ್ಟಬೇಕು. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. 10 ಆರ್ 11 ಯಾವುದಾದ್ರೂ ನಡೆಯುತ್ತೆ. ಹಾಗೆ ಈ ಥರ ಬಿಗ್ ಸೈಜ್ದು ಬೀಡ್ ತೊಗೊಂಡಿದ್ದೀನಿ. ಇದು ಹ್ಯಾಂಟಿಕ್ ಬೀಡು, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ 6 ಎಳೆ ದಾರಕ್ಕೆ ಈ ಥರ ಸ್ಮಾಲ್ ಸೈಜ್ದು 3 mm ಸೈಜ್ದು ಬೀಡನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. 1/2 ಇಂಚ್ ಅಷ್ಟು ಗ್ಯಾಪ್ ಇಟ್ಬಿಟ್ಟು 2 ಟೈಮ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಹಿಂದೆ ಇರೋ ನಾಟ್ನ ಲಾಸ್ಟಿಗೆ ಗಮ್ ಪೇಸ್ಟ್ ಮಾಡಿಬಿಡಿ. ಆಗ ಬಿಚ್ಕೊಳೋ ಚಾನ್ಸಸ್ ಇರೋದಿಲ್ಲ. 2 ಟೈಮ್ ಲಾಕ್ ಆದಮೇಲೆ 3 ಚೈನ್ಗಳನ್ನ ಹಾಕ್ಕೊಳ್ಳಿ. 1 2 3 ಚೈನ್ ಸಿಂಗಲ್ ಕ್ರೋಶ. ಅದೆಷ್ಟು ಗ್ಯಾಪ್ ಬರುತ್ತೋ ಅಷ್ಟಕ್ಕೆ ಮಾಡಬೇಕು. ತುಂಬ ಟೈಟ್ ಮಾಡಿಬಿಡಿ. ಟೈಟ್ ಮಾಡಿದರೆ ಸುಕ್ಕಾಗಿಬಿಡುತ್ತೆ. ಅದಕ್ಕೋಸ್ಕರ ಫ್ರೀಯಾಗೆ 1 ಇಂಚಷ್ಟು ಒಳಗಡೆ ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕ್ಬಿಟ್ಟು 3 ಚೈನ್ ಸಿಂಗಲ್ ಕ್ರೋಶ 3 ಚೈನ್ ಸಿಂಗಲ್ ಕ್ರೋಶ ನೀವು 6 ಟೈಮ್ ಮಾಡ್ಕೋಬೇಕು. ಇಲ್ಲಿ 6 ಟೈಮ್ 3 ಚೈನ್ ಸಿಂಗಲ್ ಕ್ರೋಶನ ಮಾಡಬೇಕು. ಸ್ಟಾರ್ಟಿಂಗ್ ಫೈವ್ ಟೈಮ್ ಆಯಿತು. ಈ 6 ಟೈಮ್ 6ನೇ ಸಲ ಕೂಡ 3 ಚೈನ್ ಮಾಡಿ ಹಾಗೆ ಇಲ್ಲಿ ಡಬಲ್ ಕ್ರೋಶನ ಮಾಡಬೇಕು. ಹಾಗೆ ಇಟ್ಕೊಂಡು 1/2 ಇಂಚಷ್ಟು ಕ್ಯಾಪ್ಗೆ ನೀಡಲ್ ಹಾಕಿ ಎರಡರಂದು ಡಬಲ್ ಕ್ರೋಶನ ಮಾಡಬೇಕು. ಡಬಲ್ ಕ್ರೋಶ ಆದಮೇಲೆ ದಾರ ಮೇಲ್ ಮಾಡಿ ಒಂದು ಬೀಡನ್ನ ತೊಗೋಬೇಕು. ಬಿಗ್ ಬೀಡ್ ಏನು ತೊಗೊಂಡಿದ್ವು ಅದನ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಹಾಗೆ ಅಲ್ಲಿಂದ 1 ಟೈಮ್ ದಾರ ಸುತ್ತಕೊಂಡು ಅದೆಷ್ಟು ಬೀಡ್ ಇಡ್ಸುತ್ತೋ ಅಷ್ಟು ಗ್ಯಾಪ್ ಇಟ್ಬಿಟ್ಟು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. 2 ದಾರ ಒಂದು ಸಲ 1 ಮಾಡ್ಕೋಬೇಕು. ಇದು ಡಬಲ್ ಕ್ರೋಶ. ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ ಹಾಕಿ ಅದನ್ನು ಕೂಡ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 1/2 ಇಂಚಷ್ಟು ಕ್ಯಾಪಿಗೆ ಸಿಂಗಲ್ ಕ್ರೋಶನ ಮಾಡಬೇಕು. ಮತ್ತೆ 3 ಚೈನ್ ಹಾಕಬೇಕು. ಹಾಗೆ ಸಿಂಗಲ್ ಕ್ರೋಶನ ಮಾಡಬೇಕು. ತುಂಬ ಟೈಟಾಗಿ ಎಳಿಬೇಡಿ, ನೋಡಿಕೊಂಡು ಲೂಸಾಗಿ ಬರೋ ಥರ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕಬೇಕು. ಬ್ಯಾಕ್ಗೆ ಟರ್ನ್ ಮಾಡ್ಕೋಬೇಕು. ಅಲ್ಲಿ 3 ಚೈನ್ ಗ್ಯಾಪ್ ಏನು ಕಾಣಿಸ್ತಿದೆಯೋ ಅಲ್ಲಿಗೆ ನಾವು ಮತ್ತೆ ಡಬಲ್ ಕ್ರೋಶನ್ 3 ಚೈನ್ ಹಾಕಿ ಅಲ್ಲಿಂದ ದಾರ ಸುತ್ತಕೊಂಡು ನೆಕ್ಸ್ಟು 3 ಚೈನ್ ಗ್ಯಾಪಿಗೆ 4 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬದ ಥರ ಬಂದಿದೆಯಲ್ಲ ಬೀಡಿಂದ, ಆ 3 ಚೈನ್ ಗ್ಯಾಪಿಗೆ ನಾವು ಡಬಲ್ ಕ್ರೋಶನ ಮಾಡಬೇಕು. ಮತ್ತು ಇಲ್ಲಿ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಡಬಲ್ ಕ್ರೋಶ ಆದಮೇಲೆ 4 ಚೈನ್ ಮತ್ತು ಬೀಡನ್ನ ಪಕ್ಕ ಇರೋ ಈ ಸೈಡ್ 3 ಚೈನ್ ಗ್ಯಾಪಿಗೆ ಮತ್ತೆ 4 ಕಂಬನ ಮಾಡಬೇಕು. ಕ್ಲೀನಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಆಗ ಬರುತ್ತೆ, ಅರ್ಥ ಆಗುತ್ತೆ. ಮತ್ತು 4 ಕಂಬ ಆದಮೇಲೆ 3 ಚೈನ್ ಹಾಕಬೇಕು. ನೆಕ್ಸ್ಟು 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಬೇಕು. ಈ ಥರ ಬರುತ್ತೆ. ಆನಂತರ ಅದೇನು ನೆಕ್ಸ್ಟ್ 3 ಚೈನ್ ಇದೆಯೋ ಅಲ್ಲಿಗೆ ಸ್ಲಿಪ್ ಸ್ಟಿಚ್ನ ಮಾಡ್ಕೋಬೇಕು. ಮೊದಲನೇ ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಆ ದಾರನೇ ಇನ್ನೊಂದು ದಾರ ಇರುತ್ತಲ್ಲ ಅದರೊಳಗೆ ಕೂಡ ಎಳ್ಕೋಬೇಕು. ಇದೇ ಸ್ಲಿಪ್ ಸ್ಟಿಚ್. ಇದೇ ಥರ 3 ಸಲ ಮಾಡ್ಕೊಳ್ಳಿ. ಇಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಡಿ, ಬರೀ ಸ್ಲಿಪ್ ಸ್ಟಿಚ್ನ ಮಾಡ್ಕೊಳ್ಳಿ. 3 ಸ್ಲಿಪ್ ಸ್ಟಿಚ್ನ 3 ಕಂಪ್ಲೀಟ್ ಆದಮೇಲೆ ಇದು 3ನೇದು 3 ಫುಲ್ ಆದಮೇಲೆ ಫ್ರಂಟಿಗೆ 3 ಚೈನ್ ಹಾಕ್ಬಿಟ್ಟು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿ ಒಂದು ಬೀಡನ್ನ ತಗೊಳ್ಳೋಣ. ಅದೇನು 3 ಚೈನ್ ಗ್ಯಾಪ್ ಕಾಣಿಸ್ತಿದೆಯೋ ಅಲ್ಲಿ ಒಂದು ಡಬಲ್ ಕ್ರೋಶನ ಮಾಡೋಣ. ಒಂದು ಬೀಡ್ ತೊಗೊಂಡು ಹಾಗೆ ಒಂದು ಖಾಲಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಹಾಗೆ ಇನ್ನೂ ಒಂದು ಬೀಡನ್ನ ತಗೊಂಡು ಒಂದು ಡಬಲ್ ಕ್ರೋಶನ ಮಾಡೋಣ. ಈಗ ಇನ್ನೂ ಒಂದು ಖಾಲಿ ಡಬಲ್ ಕ್ರೋಶ. ಒಟ್ಟು 4 ಡಬಲ್ ಕ್ರೋಶ ಮಾಡಬೇಕು. 2 ಕಂಬಕ್ಕೆ ಬೀಡ್ ಹಾಕಬೇಕು. ಇನ್ನೆರಡು ಖಾಲಿ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. ಇನ್ನೂ ಒಂದು ಬೀಡ್ ತೊಗೊಂಡು ನೆಕ್ಸ್ಟು ಏನು 4 ಚೈನ್ ಕಾಣಿಸ್ತಿದೆಯಲ್ಲ ಅಲ್ಲಿ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶ ಅದನ್ನು ಬಿಚ್ಚಿಬಿಡೋಣ. ಒಂದು ಹಾಗೆ ಖಾಲಿ ಡಬಲ್ ಕ್ರೋಶ ಮಾಡೋಣ ಫಸ್ಟು. ಆನಂತರ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶ, ಇನ್ನೂ ಒಂದು ಖಾಲಿ ಹಾಗೇ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಇಲ್ಲಿ ಒಟ್ಟು 3 ಡಬಲ್ ಕ್ರೋಶನ ಮಾಡಬೇಕು. 3 ಆದಮೇಲೆ 3 ಚೈನ್ನ ಹಾಕಬೇಕು. ಪಕ್ಕದಲ್ಲಿ ಇನ್ನೂ ಒಂದು ಸಲ ಡಬಲ್ ಕ್ರೋಶನ ಮಾಡಬೇಕು. ಮತ್ತು ಒಂದು ಬೀಡ್ ತೊಗೊಂಡು ಡಬಲ್ ಕ್ರೋಶ
ಈಗ ಒಂದು ಖಾಲಿ ಡಬಲ್ ಕ್ರೋಶ, ನಂತರ 3 ಚೈನ್ಗಳನ್ನ ಹಾಕ್ಕೋಬೇಕು. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನು ಕಾಣಿಸ್ತಿದೆಯೋ ಅಲ್ಲಿ ಒಂದು ಡಬಲ್ ಕ್ರೋಶ ಮಾಡಬೇಕು. ಹಾಗೆ ಒಂದು ಬೀಡ್ ತಗೊಂಡು ಇನ್ನೂ ಒಂದು ಡಬಲ್ ಕ್ರೋಶ. ಇಲ್ಲಿ ಈ 3 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶ ಮಾಡಬೇಕು. ಒಂದು ಬೀಡ್ ಹಾಕಿ, ಒಂದು ಖಾಲಿ, ಒಂದು ಬೀಡ್ ಹಾಕಿ, ಒಂದು ಖಾಲಿ, 4 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಆನಂತರ 3 ಚೈನ್ ಹಾಕಿ ಒಂದು ಟೈಮ್ ದಾರ ಸುತ್ತಕೊಂಡು ಇಲ್ಲೇನು ಸಿಂಗಲ್ ಕ್ರೋಶ ಕಾಣಿಸ್ತಿದೆಯಲ್ಲ ಆ ಸಿಂಗಲ್ ಕ್ರೋಶಗೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಇಲ್ಲಿ ಚೈನ್ ಮಾಡಬೇಕು, ಆ ಚೈನ್ ಮಾಡೋದ್ರ ಬದಲು ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಡಬಲ್ ಕ್ರೋಶ ಮಾಡಿ ಅದನ್ನ ಲಾಕ್ ಮಾಡಿಬಿಡೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ, ಅದನ್ನು ಕೂಡ ಲಾಕ್ ಮಾಡಿಕೊಳ್ಳೋಣ. ಮತ್ತು 3 ಚೈನ್. ಈಗ ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿ ಇದೇನೋ 3 ಚೈನ್ ಕಾಣಿಸ್ತಿದೆಯಲ್ಲ ಇಲ್ಲಿಗೆ ಡಬಲ್ ಕ್ರೋಶ, 4 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನೀಟಾಗಿ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡ್ತಾ ಹಾಕಿ, ಆಗ ನೀಟಾಗಿ ಬರುತ್ತೆ. ಮತ್ತು 3 ಚೈನ್ ಹಾಕೋಣ. ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಸಪೋರ್ಟ್ನ ಮಾಡಿ. ಮತ್ತು 3 ಚೈನ್ ಮತ್ತು 4 ಡಬಲ್ ಕ್ರೋಶ, ಮತ್ತು 3 ಚೈನ್. ಫುಲ್ ಸ್ಟೆಪ್ಪು ಇದೇ ಥರ ಬರೋದು. ಮತ್ತು 3 ಚೈನ್ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಒಂದು ಬೀಡ್ ಹಾಕಿ, ಒಂದು ಮಧ್ಯದಲ್ಲಿ ಬೀಡನ್ನ ತಗೊಂಡು ಒಂದು ಡಬಲ್ ಕ್ರೋಶನ ಮಾಡೋಣ. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ. ಇಲ್ಲಿ 3 ಡಬಲ್ ಕ್ರೋಶಗಳನ್ನ ಮಾಡಿಕೊಂಡೆ. ಮತ್ತು 3 ಚೈನ್ ಹಾಕಬೇಕು. ಪಕ್ಕದಲ್ಲಿ ಮತ್ತೆ 3 ಡಬಲ್ ಕ್ರೋಶನ ಮಾಡಬೇಕು. ಸೇಮ್ ಗ್ಯಾಪಲ್ಲೇ 6 ಕಂಬನ ಮಾಡ್ಕೋಬೇಕು. ಮಧ್ಯ ಮಾತ್ರ 3 ಚೈನ್ ಬರಬೇಕು. ಈಗ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶ, ಮತ್ತು ಇನ್ನೊಂದು ಖಾಲಿ ಡಬಲ್ ಕ್ರೋಶ. ಮತ್ತು 3 ಚೈನ್ ಹಾಕೋಣ. ಮತ್ತು ದಾರ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ 4 ಕಂಬನ ಮಾಡ್ಕೊಳ್ಳೋಣ. ಇಲ್ಲಿ ಮಧ್ಯ ಮಾತ್ರ ನಾನು ಬೀಡ್ ಹಾಕಿದ್ದೀನಿ. ಆ ಕಡೆ ಈ ಕಡೆ ಕಂಬ ಬರುತ್ತಲ್ಲ ಅವಕ್ಕೆಲ್ಲ ಬೀಡ್ ಹಾಕಿಲ್ಲ. ನೀಟಾಗಿ ನೋಡಿ ನಾನು ಯಾವ ಥರ ಹೇಳ್ಕೊಡ್ತೀನೋ ಅದೇ ಥರ ಮಾಡ್ಕೊಂಡೋಗಿ. 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್, ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಮತ್ತೆ 4 ಡಬಲ್ ಕ್ರೋಶ. ನೀಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಇದು ಬಿಗ್ ಡಿಸೈನ್, ಹಾಗಾಗಿ ಹಿಂದೆ ಮುಂದೆ ತಿರುಗಿಸಿ ಮಾಡಬೇಕಲ್ಲ. ಬರೀ ಡಬಲ್ ಕ್ರೋಶನೇ ಇರೋದು ಇದರಲ್ಲಿ. ಈಸಿಯಾಗಿದೆ ಡಿಸೈನು, ನೀವು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕ್ಕೊಳ್ಳೋಣ. 3 ಚೈನ್, ಮತ್ತು ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ ಆ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಿಬಿಡೋಣ. ಲಾಕ್ ಮಾಡಿ ಆದಮೇಲೆ ಇಲ್ಲಿ ನೆಕ್ಸ್ಟ್ 3 ಚೈನ್ ಏನಿದೆಯೋ ಅಲ್ಲಿ 3 ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ಳೋಣ. 3 ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಮತ್ತು 3 ಚೈನ್ಗಳನ್ನ ಹಾಕ್ಕೋಬೇಕು. ನಿಧಾನವಾಗಿ ಮಾಡ್ಕೊಳ್ಳಿ, ದಾರ ಕಟ್ಟಾಗಿಬಿಡುತ್ತೆ. ನಿಧಾನವಾಗಿ ಎಳಿಬೇಕು. ಮತ್ತು 3 ಚೈನ್, ಹಾಗೆ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು. ಈಗ ಅದೇನು 3 ಚೈನ್ ಗ್ಯಾಪ್ ಕಾಣಿಸ್ತಿದೆಯೋ ಅಲ್ಲಿಗೆ ಒಂದು ಡಬಲ್ ಕ್ರೋಶ, ಮತ್ತು ಇನ್ನೂ ಒಂದು ಡಬಲ್ ಕ್ರೋಶಗೆ ಒಂದು ಬೀಡ್ ತಗೊಂಡು ಡಬಲ್ ಕ್ರೋಶನ ಮಾಡೋಣ. ಮತ್ತು ಒಂದು ಖಾಲಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ 4 ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ಇದು ತುಂಬ ಲೆಂತಿ ವಿಡಿಯೋ, ತುಂಬ ಬಿಗ್ ಡಿಸೈನು, ತುಂಬ ಜಾಸ್ತಿನೇ ಟೈಮ್ ಹಿಡೀತು ಇದನ್ನ ಹಾಕೋದಕ್ಕೆ. ಹಾಗೆ 3 ಚೈನ್ ಹಾಕ್ಕೊಳ್ಳೋಣ. ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಒಂದು ಕಂಬ, ಮತ್ತು ಒಂದು ಡಬಲ್ ಕ್ರೋಶ, ಮತ್ತು ಒಂದು ಖಾಲಿ ಕಂಬನ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಬೀಡ್ ಹಾಕಿ ಮಾಡ್ಕೊಳ್ಳೋಣ. ಎಲ್ಲ ಕಂಬಕ್ಕೂ 4 ಎಲ್ಲ 3 ಚೈನ್ ಗ್ಯಾಪಲ್ಲೂ ಕೂಡ 4 ಕಂಬನ ಮಾಡ್ಕೋಬೇಕು. ಈಗ 4 ಆದಮೇಲೆ ಮತ್ತೆ 3 ಚೈನ್ ಹಾಕೋಣ. ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಹಾಕ್ತಿದ್ದೀನಿ, ತುಂಬ ಲೆಂತಿ ವಿಡಿಯೋ ಆಗ್ಬಿಡ್ತು, ಅದಕ್ಕೋಸ್ಕರ ಈಗ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ
3 ಚೈನ್ ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶ, ಒಂದು ಬೀಡ್ ಹಾಕಿ ಒಂದು ಖಾಲಿ, ಒಂದು ಬೀಡ್ ಹಾಕಿ ಒಂದು ಖಾಲಿ. ಮತ್ತು ನೆಕ್ಸ್ಟು 3 ಚೈನ್ ಹಾಕ್ಕೊಳ್ಳೋಣ. 4 ಕಂಬ ಆದಮೇಲೆ ಆನಂತರ ಅಲ್ಲಿಂದ ದಾರ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಒಂದು ಕಂಬ ಮತ್ತು ಮಧ್ಯದ ಕಂಬಕ್ಕೆ ಒಂದು ಬೀಡ್ ತಗೊಳ್ಳೋಣ. ಇಲ್ಲಿ ಮಧ್ಯ ಗ್ಯಾಪಲ್ಲಿ 3 ಕಂಬನ ಮಾಡ್ಕೊಳ್ತೀನಿ. ಆ ಕಡೆ ಈ ಕಡೆ ಸೈಡ್ ಮಾತ್ರ 4 ಕಂಬನ ಮಾಡ್ಕೊಳ್ಳೋಣ. ಮಧ್ಯ 3 ಚೈನ್ ಗ್ಯಾಪಲ್ಲಿ ಈ ಸೈಡ್ 3 ಆ ಸೈಡ್ 3 ಕಂಬನ ಮಾಡಬೇಕು. ಮಧ್ಯ ಒಂದೊಂದು ಬೀಡನ್ನ ಹಾಕ್ಕೋಬೇಕು. ಈಗ 3 ಕಂಬ ಆಯಿತು. ಮಧ್ಯ 3 ಚೈನ್ ಮತ್ತು ಅದೇ ಸೇಮ್ ಗ್ಯಾಪಲ್ಲೇ ಪಕ್ಕದಲ್ಲೇ ಅಂದರೆ 3 ಚೈನ್ ಗ್ಯಾಪಲ್ಲೇ ಈ ಕಡೆ 3 ಆ ಕಡೆ 3 ಕಂಬನ ಮಾಡಬೇಕು. 3 ಕಂಬ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಮತ್ತು ಒಂದು ಟೈಮ್ ದಾರ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಒಂದು ಬೀಡನ್ನ ತಗೊಂಡು ಕಂಬನ ಮಾಡೋಣ, ಅಂದರೆ ಡಬಲ್ ಕ್ರೋಶ ಮತ್ತು ಒಂದು ಖಾಲಿ ಡಬಲ್ ಕ್ರೋಶ. ಇನ್ನೂ ಒಂದು ಬೀಡನ್ನ ತಗೊಂಡು ಡಬಲ್ ಕ್ರೋಶ ಮತ್ತು ಇನ್ನೂ ಒಂದು ಖಾಲಿ ಡಬಲ್ ಕ್ರೋಶ, ಒಟ್ಟು 4 ಡಬಲ್ ಕ್ರೋಶ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಚೈನ್ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಮತ್ತು 4 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಒಂದು ಬೀಡನ್ನ ತಗೊಳ್ಳೋಣ. ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಬೀಡನ್ನ ಹಾಕಿ ಒಂದು ಡಬಲ್ ಕ್ರೋಶ ಮತ್ತು ಏನೋ ಒಂದು ಖಾಲಿ ಡಬಲ್ ಕ್ರೋಶ, ಇನ್ನೂ ಒಂದು ಬೀಡನ್ನ ಹಾಕಿ ಡಬಲ್ ಕ್ರೋಶ, ಇನ್ನೂ ಒಂದು ಖಾಲಿ ಮತ್ತು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಆದಮೇಲೆ ಮತ್ತೆ ಒಂದು ಟೈಮ್ ದಾರ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಇನ್ನೂ ಒಂದು ಸಲ ಡಬಲ್ ಕ್ರೋಶ, ಬೀಡ್ ಹಾಕಿ ಈಗ ಇನ್ನೂ ಒಂದು ಸಲ ಖಾಲಿ ಡಬಲ್ ಕ್ರೋಶ ಮತ್ತು ಇನ್ನೂ ಒಂದಕ್ಕೆ ಬೀಡ್ ಹಾಕಿ ಡಬಲ್ ಕ್ರೋಶ, ಮತ್ತು ಒಂದು ಖಾಲಿ ಡಬಲ್ ಕ್ರೋಶ, ಒಟ್ಟು 4 ಆಯಿತು. 4 ಆದಮೇಲೆ 4 ಕಂಬ ಆದಮೇಲೆ ಮತ್ತೆ 3 ಚೈನ್ ಒಂದು ಟೈಮ್ ದಾರ ಸುತ್ಕೋಬೇಕು. ಅಲ್ಲೇನು ಸಿಂಗಲ್ ಕ್ರೋಶ ಕಾಣಿಸ್ತಿದೆಯಲ್ಲ ಆ ಸಿಂಗಲ್ ಕ್ರೋಶಗೆ ನೀಡಲ್ ಹಾಕಿ ದಾರ ಎಳ್ಕೊಂಡು ಒಂದು ಡಬಲ್ ಕ್ರೋಶನ ಮಾಡೋಣ. ಎರಡರಲ್ಲೂ ಡಬಲ್ ಕ್ರೋಶ ಮಾಡಿ ಅದನ್ನ ಬಟ್ಟೆಗೆ ಕೂಡ ಲಾಕ್ ಮಾಡೋಣ. ತುಂಬ ಟೈಟ್ ಮಾಡಬೇಡಿ, ಲೂಸಾಗೆ ಮಾಡ್ಕೊಳ್ಳಿ. ಇದಿಷ್ಟು ಕಂಪ್ಲೀಟ್ ಆಯಿತು. ಇದ್ರ ಮೇಲೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ. ಈಗ ಇಲ್ಲಿ ಈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶನ ಮಾಡಿಬಿಟ್ಟು ಇಲ್ಲಿ ಇನ್ನೂ ಒಂದು ಆರ್ಚ್ ಬರುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ 2 ಸಲ 3 ಚೈನ್ನ ಹಾಕಿ ಗ್ಯಾಪ್ನ ಬಿಟ್ಕೋಬೇಕು. ಇನ್ನೂ ಒಂದು ಸ್ಟೆಪ್ ಬಂದಾಗ ಅದು ಕಂಪ್ಲೀಟ್ ಆಗುತ್ತೆ. ಹಾಗೆ ಇನ್ನೂ ಒಂದು ಸಲ ಮಾಡಿ ಆದಮೇಲೆ ಇಲ್ಲಿ ಒಟ್ಟು 2 ಸಲ ಗ್ಯಾಪ್ ಬಿಡಬೇಕು. 3 ಚೈನ್ ಸಿಂಗಲ್ ಕ್ರೋಶ 3 ಚೈನ್ ಸಿಂಗಲ್ ಕ್ರೋಶ 2 ಟೈಮ್ ಮಾಡಬೇಕು ಆರ್ಚ್ ಕಂಪ್ಲೀಟ್ ಆದಮೇಲೆ. ಮತ್ತು ಇಲ್ಲಿ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. 5 ಚೈನ್ ಏನಕ್ಕೆ ಅಂದರೆ ಕುಚ್ಚಿಗೋಸ್ಕರ 2 ಟೈಮ್ 5 ಚೈನ್ನ ಹಾಕ್ಕೊಳ್ತೀನಿ. ಇಲ್ಲಿ 2 ಕುಚ್ಚು ಬರೋ ಥರ ಮಾಡ್ಕೊಳ್ತೀನಿ ನಾನು. ನೋಡಿ ಇಲ್ಲಿ 2 ಸಲ 2 ಕುಚ್ಚಿಗೋಸ್ಕರ, ಇನ್ನೆರಡು ಆರ್ಚಿಗೋಸ್ಕರ. ಈಗ ನೆಕ್ಸ್ಟ್ ಆರ್ಚಿಗೆ ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶನ 6 ಟೈಮ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆರ್ಚಿಗೆ 6 ಟೈಮ್ 3 ಚೈನ್ ಸಿಂಗಲ್ ಕ್ರೋಶ 3 ಚೈನ್ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇದನ್ನ ಈಗ ಫುಲ್ ಕಂಪ್ಲೀಟ್ ಮಾಡಿ
ನೆಕ್ಸ್ಟ್ ಅರ್ಥನ ಸ್ಟಾರ್ಟ್ ಮಾಡ್ಕೊಳ್ಳಿದ್ದೆ ಯಾವ ಥರ ಫಸ್ಟ್ ಅರ್ಥನ ಹೇಳ್ಕೊಟ್ನೋ ಅದೇ ಥರ ಇನ್ನೆಲ್ಲ ಅರ್ಥನೂ ಕೂಡ ಕಂಪ್ಲೀಟ್ ಮಾಡಿ ಮತ್ತೆ ಇನ್ನೂ ಒಂದು ಸ್ಟೆಪ್ ಇದೆ ಅದನ್ನ ಆಮೇಲೆ ಹೇಳ್ಕೊಡ್ತೀನಿ. ಇದು ಕಂಪ್ಲೀಟ್ ಆದಮೇಲೆ ನೀಟಾಗಿ ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನೋ ಅದೇ ಥರ ಮಾಡಬೇಕು, ಸ್ಕಿಪ್ ಮಾಡಬೇಡಿ. ಈಗ 6 ಆಯಿತು, ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 5 ಆಯಿತು, ಇನ್ನೂ ಒಂದು ಸಲ 6. 5 ಆದಮೇಲೆ ಇನ್ನು ಮತ್ತೆ 3 ಚೈನ್, ಹಾಗೆ ಒಂದು ಟೈಮ್ ದಾರ ಸುತ್ತಕೊಂಡು ಒಂದು ಡಬಲ್ ಕ್ರೋಶನ ಮಾಡೋಣ. 1/2 ಇಂಚಷ್ಟು ಗ್ಯಾಪಿಗೆ ಡಬಲ್ ಕ್ರೋಶನ ಮಾಡಿ ಒಂದು ದಾರಾನ ಮೇಲ್ ಮಾಡಿ ಒಂದು ಬೀಡ್ ತಗೊಂಡು ಲಾಕ್ ಮಾಡೋಣ. ಒಟ್ಟು ಇಲ್ಲಿ ಕುಚ್ಚಿಗೆ 5 ಚೈನ್ ಆದಮೇಲೆ ನೆಕ್ಸ್ಟ್ 3 ಚೈನ್ನ 6 ಟೈಮ್ ಹಾಕೋಬೇಕು, ಜಾಸ್ತಿ ಹಾಕೋಂಗಿಲ್ಲ, 6 ಟೈಮ್ ಸಾಕು. ಇಲ್ಲಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ ಹಾಕ್ತಿದ್ದೀನಿ, ಹಾಗೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಅದನ್ನು ಕೂಡ 1/2 ಇಂಚಷ್ಟು ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ. ಇದನ್ನ ಈಗ ಇಷ್ಟಕ್ಕೆ ಸ್ಟಾಪ್ ಮಾಡ್ತಿದ್ದೀನಿ. ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇದೇ ಥರ ಸೇಮ್ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಕೂಡ ಕಂಪ್ಲೀಟ್ ಮಾಡ್ತೀನಿ. ಈಗ ಕಂಪ್ಲೀಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಇನ್ನೂ ಒಂದು ನೆಕ್ಸ್ಟ್ ಥ್ರೆಡ್ನ ತೊಗೊಂಡು ಇಲ್ಲಿ ರೆಡ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ಸ್ಲಿಪ್ ಸ್ಟಿಚ್ನ ಮಾಡ್ಕೊಳ್ತಿದ್ದೀನಿ. ಸ್ಲಿಪ್ ಸ್ಟಿಚ್ ಆದರೂ ಮಾಡ್ಕೋಬೋದು, ಸಿಂಗಲ್ ಕ್ರೋಶ ಆದರೂ ಮಾಡ್ಕೋಬೋದು. ಅದು 3 ಚೈನ್ ಗ್ಯಾಪಲ್ಲಿ ನಾನು ಸ್ಲಿಪ್ ಸ್ಟಿಚ್ನೇ ಮಾಡ್ಕೊಳ್ತಿದ್ದೀನಿ. ಅಥವಾ ನೀವು ಚೈನ್ ಕೂಡ ಹಾಕೋಬೋದು, 3 ಚೈನ್ ಗ್ಯಾಪಲ್ಲಿ 3 ಚೈನ್ನೇ ಹಾಕೋಬೋದು. ಈ ಕಂಬದ ಮೇಲೆ ಸಿಂಗಲ್ ಕ್ರೋಶ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಆನಂತರ ಇಲ್ಲೇನು 3 ಚೈನ್ ಗ್ಯಾಪ್ ಕಾಣಿಸ್ತಿದೆ ನೋಡಿ, ಅಲ್ಲಿಗೆ ಕಂಬನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಕಂಬ ಮಾಡಿದೆ, ಡಬಲ್ ಕ್ರೋಶ, ಎಲ್ಲ ಡಬಲ್ ಕ್ರೋಶನೇ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ, ಇನ್ನೂ ಒಂದು ಡಬಲ್ ಕ್ರೋಶ. ಇಲ್ಲಿ 3 ಕಂಬ ಆದಮೇಲೆ ಒಂದು ಚೈನ್ ಹಾಕ್ಬಿಟ್ಟು ದಾರಾನ ಮೇಲ್ ಮಾಡ್ಕೋಬೇಕು. ಹಾಗೆಯೇ ಒಂದು ಬೀಡ್ ತೊಗೊಂಡು ಆ್ಯಡ್ ಮಾಡಬೇಕು. ಅದೇನು ಮೀಡಿಯಮ್ 3 mm ಸೈಜ್ಗಿಂತ ಒಂದು ಸೈಜ್ ಬಿಗ್ ಸೈಜ್ ತೊಗೊಂಡಿದ್ವಲ್ಲ ಆ ಸೈಜ್ದು ಬೀಡನ್ನ ತಗೊಂಡು ಹಾಗೆ 3ನೇ ಕಂಬಕ್ಕೆ ಲಾಕ್ ಮಾಡಬೇಕು. ಬೀಡನ್ನ ಹಾಕಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೂ ಮತ್ತೆ 3 ಕಂಬಗಳನ್ನ ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಶಗಳನ್ನೇ ಮಾಡ್ಕೋಬೇಕು 3 ಡಬಲ್ ಕ್ರೋಶ ಆದಮೇಲೆ ಅಲ್ಲೇನು 4 ಕಂಬ ಇದೆಯಲ್ಲ ಅದರಲ್ಲಿ ಆ ಸೈಡ್ 2 ಈ ಸೈಡ್ 2 ಕಂಬನ ಬಿಟ್ಟು ಮಧ್ಯ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 3 ಡಬಲ್ ಕ್ರೋಶ, ಇಲ್ಲಿ ಸಣ್ಣದಾಗೆ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು, ತುಂಬ ದೊಡ್ಡದಾಗಿ ಮಾಡಬೇಡಿ. 3 ಆದಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಮತ್ತೆ ಒಂದು ಬೀಡನ್ನ ತಗೊಂಡು ಲಾಕ್ ಮಾಡಿ ಹಾಗೆ 3ನೇ ಕಂಬಕ್ಕೆ ಲಾಕ್ ಮಾಡಿ. ಅದನ್ನ ಲಾಕ್ ಮಾಡಿ ಮತ್ತೆ ಅದೇ ಸೇಮ್ ಗ್ಯಾಪಲ್ಲೇ ಮತ್ತೆ 3 ಕಂಬನ ಮಾಡ್ಕೊಳ್ಳಿ. ಡಬಲ್ ಕ್ರೋಶನೇ ಮಾಡಬೇಕು. ಮತ್ತೆ 3 ಮತ್ತು ಅದೇನು 4 ಕಂಬ ಇದೆ ಆ ಸೈಡ್ 2 ಈ ಸೈಡ್ 2 ಬಿಟ್ಟು ಮಧ್ಯ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಇದನ್ನ ಈಗ ಫುಲ್ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಕೂಡ 3 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ 3 ಒಂದು ಬೀಡನ್ನ ಹಾಕಿ ಇದೇ ಥರ ಎಲ್ಲ ಆರ್ಚ್ನ ಮೇಲೆ ಎಲ್ಲ ಸಣ್ಣ ಪುಟ್ಟ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಡಿಸೈನ್ನ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ನ ಇನ್ನು ಕುಚ್ಚನ್ನ ಕಟ್ಟಿ ಫೈನಲಾಗಿ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇನ್ನು ಈಗ ಫುಲ್ ಫಿನಿಶ್ ಮಾಡೋಣ ಬನ್ನಿ. ಇಲ್ಲಿ ಲಾಸ್ಟಿಗೆ
ಡಬಲ್ ಕ್ರೋಶನ ಮಾಡಿಬಿಟ್ಟು ಅದೇನು ಸಿಂಗಲ್ ಕ್ರೋಶ ಗ್ಯಾಪ್ ಇದೆಯೋ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಪಕ್ಕದಲ್ಲಿ ಕೂಡ ಇನ್ನೂ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅದೇನು ಚೈನ್ಗಳಿದೆ ಆ ಎಲ್ಲ ಚೈನಿಗೂ ನೀವು ಸಿಂಗಲ್ ಕ್ರೋಶ ಬೇಕಿದ್ರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ, ಅಥವಾ ಚೈನ್ ಆದರೆ ಚೈನ್ ಹಾಕ್ಕೊಳ್ಳಿ. ನಾನು ಸಿಂಗಲ್ ಕ್ರೋಶನೇ ಮಾಡ್ಕೊಳ್ತಿದ್ದೀನಿ. ಎಲ್ಲ ಚೈನ್ಗಳಿಗೂ ಕೂಡ ನಾರ್ಮಲಾಗಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈ 5 ಚೈನ್ನ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. 3 ಚೈನ್ಗೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಹಾಗೆ ನೆಕ್ಸ್ಟ್ ಆರ್ಚಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿ ನೆಕ್ಸ್ಟ್ ಆರ್ಚ್ ಮೇಲೆ 3 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶ ಮಾಡ್ಕೊಂಡು ಇದೀಗ ಫಿನಿಶ್ ಆಗಿದೆ. ಇದೇ ಥರ ಎಲ್ಲ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಎಲ್ಲ ಆರ್ಚ್ ಮೇಲೂ ಕೂಡ ಇದೀಗ ಫುಲ್ ಫಿನಿಶ್ ಆಗಿದೆ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ, ಬ್ರೈಡಲ್ ಲುಕ್ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬಂದಿದೆ. ನನಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು.